ಇಡೀ ಬೆಂಗಳೂರನ್ನೇ ಬೆಚ್ಚಿ ಬೀಳಿಸಿರೋದು ಈ ರಾಬರ್ಸ್ ಸ್ಟೋರಿ. 7 ನಿಮಿಷದಲ್ಲಿ ಬರೋಬ್ಬರಿ 7 ಕೋಟಿ ದೋಚಿದ್ದಾರೆ. ಯಾರಿವರು? ಇವರ ಬ್ಯಾಕ್ ಗ್ರೌಂಡ್ ಏನು? ಪ್ರೊಫೆಷನಲ್ ರಾಬರ್ಸಾ ಅಥವಾ ಇದೇ ರಾಜ್ಯದವರ, ಪಕ್ಕದ ರಾಜ್ಯದವರ, ಯಾರು ಅನ್ನುವಂತಹ ನಿಟ್ಟಿನಲ್ಲಿ ಸಾಕಷ್ಟು ತನಿಖೆಗಳು ನಡೀತಾ ಇದೆ. ಟ್ವಿಸ್ಟ್ ಮೇಲೆ ಟ್ವಿಸ್ಟ್ ಕೂಡ ಸಿಗ್ತಾ ಇದೆ. ಸಿಲಿಕಾನ್ ಸಿಟಿ ಪೊಲೀಸರಿಗೆ ದರೋಡೆ ಕೇಸ್ ಈಗ ಸವಾಲಾಗಿದೆ. 50ಕ್ಕೂ ಹೆಚ್ಚು ಪೊಲೀಸರು ಈಗ ಶೋಧ ಕಾರ್ಯವನ್ನ ನಡೆಸ್ತಾ ಇದ್ದಾರೆ. ಇಲ್ಲಿವರೆಗೂ ಕೂಡ 20ಕ್ಕೂ ಹೆಚ್ಚು ಜನರ ವಿಚಾರಣೆ ನಡೆದಿದೆ. ಬ್ಯಾಂಕ್ ಸಿಬ್ಬಂದಿ ಆಗಿರಬಹುದು, ಸಿಎಂಎಸ್ ಸಿಬ್ಬಂದಿಗಳಾಗಿರಬಹುದು, ಅವರನ್ನ ತೀವ್ರವಾಗಿ ರಾತ್ರಿ ಎಲ್ಲಾ ವಿಚಾರಣೆ ನಡೆಸಿದ್ದಾರೆ. ಈ ಘಟನೆಯ ಟೈಮ್ ಲೈನ್ ಮ್ಯಾಚ್ ಮಾಡಿ ಪ್ರಶ್ನೆ ಕೇಳ್ತಾ ಇದ್ದಾರೆ ಪೊಲೀಸರು. ವಿಚಾರಣೆ ಸಂದರ್ಭದಲ್ಲಿ ರಾಬರಿ ಬಗ್ಗೆ ನಮ್ಗೆ ಯಾವುದೇ ಮಾಹಿತಿ ಇಲ್ಲ ಅಂತ ಈ ಸಿಬ್ಬಂದಿ ಹೇಳ್ಕೊಳ್ತಾ ಇದ್ದಾರೆ. ಸುಳಿವು ಇನ್ನೂ ಪತ್ತೆ ಆಗಿಲ್ಲ ಯಾರು ಅನ್ನುವಂತಹ ನಿಟ್ಟಿನಲ್ಲಿ ಹೊಸಕೋಟೆ, ತಮಿಳುನಾಡು ಭಾಗದಲ್ಲಿ ತೀವ್ರ ಶೋಧ ಕಾರ್ಯ, ಹುಡುಕಾಟ ಎಲ್ಲವೂ ಕೂಡ ನಡೀತಾ ಇದೆ. ಸುಮಾರು 50ಕ್ಕೂ ಹೆಚ್ಚು ಪೊಲೀಸರು ಈಗ ಟೀಮ್ ಮಾಡಿಕೊಂಡು ಶೋಧ ಕಾರ್ಯವನ್ನ ನಡೆಸ್ತಾ ಇರೋದು ಒಂದು ಕಡೆ. ಮತ್ತೊಂದು ಕಡೆಯಲ್ಲಿ ವಿಚಾರಣೆ, ಅಲ್ಲೂ ಕೂಡ 20ಕ್ಕೂ ಹೆಚ್ಚು ಜನರನ್ನ ವಿಚಾರಣೆ ನಡೆಸಿದ್ದಾರೆ. ಸಿಎಂಎಸ್ ಸಿಬ್ಬಂದಿ ಆಗಿರಬಹುದು, ಈ ಹಿಂದೆ ಬಿಟ್ಟಂತವರು, ಮತ್ತೆ ಸೇರ್ಕೊಂಡಂತವರು, ಭದ್ರತಾ ಸಿಬ್ಬಂದಿ, ಅದರ ಜೊತೆಗೆ ಇನ್ನಿತರ ಸಿಬ್ಬಂದಿ, ಅವರೆಲ್ಲರನ್ನೂ ಕೂಡ ವಿಚಾರಣೆ ನಡೆಸ್ತಾ ಇದ್ದಾರೆ. ಪೊಲೀಸರಿಗೆ ಇಡೀ ಬೆಂಗಳೂರನ್ನೇ ಬೆಚ್ಚಿ ಬೀಳಿಸಿರೋದು ಈ ರಾಬರ್ಸ್ ಸ್ಟೋರಿ. 7 ನಿಮಿಷದಲ್ಲಿ ಬರೋಬ್ಬರಿ 7 ಕೋಟಿ ದೋಚಿದ್ದಾರೆ. ಯಾರಿವರು? ಇವರ ಬ್ಯಾಕ್ ಗ್ರೌಂಡ್ ಏನು? ಪ್ರೊಫೆಷನಲ್ ರಾಬರ್ಸಾ ಅಥವಾ ಇದೇ ರಾಜ್ಯದವರ, ಪಕ್ಕದ ರಾಜ್ಯದವರ, ಯಾರು ಅನ್ನುವಂತಹ ನಿಟ್ಟಿನಲ್ಲಿ ಸಾಕಷ್ಟು ತನಿಖೆಗಳು ನಡೀತಾ ಇದೆ. ಟ್ವಿಸ್ಟ್ ಮೇಲೆ ಟ್ವಿಸ್ಟ್ ಕೂಡ ಸಿಗ್ತಾ ಇದೆ. ಸಿಲಿಕಾನ್ ಸಿಟಿ ಪೊಲೀಸರಿಗೆ ದರೋಡೆ ಕೇಸ್ ಈಗ ಸವಾಲಾಗಿದೆ. 50ಕ್ಕೂ ಹೆಚ್ಚು ಪೊಲೀಸರು ಈಗ ಶೋಧ ಕಾರ್ಯವನ್ನ ನಡೆಸ್ತಾ ಇದ್ದಾರೆ. ಇಲ್ಲಿವರೆಗೂ ಕೂಡ 20ಕ್ಕೂ ಹೆಚ್ಚು ಜನರ ವಿಚಾರಣೆ ನಡೆದಿದೆ. ಬ್ಯಾಂಕ್ ಸಿಬ್ಬಂದಿ ಆಗಿರಬಹುದು, ಸಿಎಂಎಸ್ ಸಿಬ್ಬಂದಿಗಳಾಗಿರಬಹುದು, ಅವರನ್ನ ತೀವ್ರವಾಗಿ ರಾತ್ರಿ ಎಲ್ಲಾ ವಿಚಾರಣೆ ನಡೆಸಿದ್ದಾರೆ. ಈ ಘಟನೆಯ ಟೈಮ್ ಲೈನ್ ಮ್ಯಾಚ್ ಮಾಡಿ ಪ್ರಶ್ನೆ ಕೇಳ್ತಾ ಇದ್ದಾರೆ ಪೊಲೀಸರು. ವಿಚಾರಣೆ ಸಂದರ್ಭದಲ್ಲಿ ರಾಬರಿ ಬಗ್ಗೆ ನಮ್ಗೆ ಯಾವುದೇ ಮಾಹಿತಿ ಇಲ್ಲ ಅಂತ ಈ ಸಿಬ್ಬಂದಿ ಹೇಳ್ಕೊಳ್ತಾ ಇದ್ದಾರೆ. ಸುಳಿವು ಇನ್ನೂ ಪತ್ತೆ ಆಗಿಲ್ಲ ಯಾರು ಅನ್ನುವಂತಹ ನಿಟ್ಟಿನಲ್ಲಿ ಹೊಸಕೋಟೆ, ತಮಿಳುನಾಡು ಭಾಗದಲ್ಲಿ ತೀವ್ರ ಶೋಧ ಕಾರ್ಯ, ಹುಡುಕಾಟ ಎಲ್ಲವೂ ಕೂಡ ನಡೀತಾ ಇದೆ. ಸುಮಾರು 50ಕ್ಕೂ ಹೆಚ್ಚು ಪೊಲೀಸರು ಈಗ ಟೀಮ್ ಮಾಡಿಕೊಂಡು ಶೋಧ ಕಾರ್ಯವನ್ನ ನಡೆಸ್ತಾ ಇರೋದು ಒಂದು ಕಡೆ. ಮತ್ತೊಂದು ಕಡೆಯಲ್ಲಿ ವಿಚಾರಣೆ, ಅಲ್ಲೂ ಕೂಡ 20ಕ್ಕೂ ಹೆಚ್ಚು ಜನರನ್ನ ವಿಚಾರಣೆ ನಡೆಸಿದ್ದಾರೆ. ಸಿಎಂಎಸ್ ಸಿಬ್ಬಂದಿ ಆಗಿರಬಹುದು, ಈ ಹಿಂದೆ ಬಿಟ್ಟಂತವರು, ಮತ್ತೆ ಸೇರ್ಕೊಂಡಂತವರು, ಭದ್ರತಾ ಸಿಬ್ಬಂದಿ, ಅದರ ಜೊತೆಗೆ ಇನ್ನಿತರ ಸಿಬ್ಬಂದಿ, ಅವರೆಲ್ಲರನ್ನೂ ಕೂಡ ವಿಚಾರಣೆ ನಡೆಸ್ತಾ ಇದ್ದಾರೆ. ಪೊಲೀಸ್ ಇಡೀ ಬೆಂಗಳೂರನ್ನೇ ಬೆಚ್ಚಿ ಬೀಳಿಸಿರೋದು ಈ ರಾಬರ್ಸ್ ಸ್ಟೋರಿ. 7 ನಿಮಿಷದಲ್ಲಿ ಬರೋಬ್ಬರಿ 7 ಕೋಟಿ ದೋಚಿದ್ದಾರೆ. ಯಾರಿವರು? ಇವರ ಬ್ಯಾಕ್ ಗ್ರೌಂಡ್ ಏನು? ಪ್ರೊಫೆಷನಲ್ ರಾಬರ್ಸಾ ಅಥವಾ ಇದೇ ರಾಜ್ಯದವರ, ಪಕ್ಕದ ರಾಜ್ಯದವರ, ಯಾರು ಅನ್ನುವಂತಹ ನಿಟ್ಟಿನಲ್ಲಿ ಸಾಕಷ್ಟು ತನಿಖೆಗಳು ನಡೀತಾ ಇದೆ. ಟ್ವಿಸ್ಟ್ ಮೇಲೆ ಟ್ವಿಸ್ಟ್ ಕೂಡ ಸಿಗ್ತಾ ಇದೆ. ಸಿಲಿಕಾನ್ ಸಿಟಿ ಪೊಲೀಸರಿಗೆ ದರೋಡೆ ಕೇಸ್ ಈಗ ಸವಾಲಾಗಿದೆ. 50ಕ್ಕೂ ಹೆಚ್ಚು ಪೊಲೀಸರು ಈಗ ಶೋಧ ಕಾರ್ಯವನ್ನ ನಡೆಸ್ತಾ ಇದ್ದಾರೆ. ಇಲ್ಲಿವರೆಗೂ ಕೂಡ 20ಕ್ಕೂ ಹೆಚ್ಚು ಜನರ ವಿಚಾರಣೆ ನಡೆದಿದೆ. ಬ್ಯಾಂಕ್ ಸಿಬ್ಬಂದಿ ಆಗಿರಬಹುದು, ಸಿಎಂಎಸ್ ಸಿಬ್ಬಂದಿಗಳಾಗಿರಬಹುದು, ಅವರನ್ನ ತೀವ್ರವಾಗಿ ರಾತ್ರಿ ಎಲ್ಲಾ ವಿಚಾರಣೆ ನಡೆಸಿದ್ದಾರೆ. ಈ ಘಟನೆಯ ಟೈಮ್ ಲೈನ್ ಮ್ಯಾಚ್ ಮಾಡಿ ಪ್ರಶ್ನೆ ಕೇಳ್ತಾ ಇದ್ದಾರೆ ಪೊಲೀಸರು. ವಿಚಾರಣೆ ಸಂದರ್ಭದಲ್ಲಿ ರಾಬರಿ ಬಗ್ಗೆ ನಮ್ಗೆ ಯಾವುದೇ ಮಾಹಿತಿ ಇಲ್ಲ ಅಂತ ಈ ಸಿಬ್ಬಂದಿ ಹೇಳ್ಕೊಳ್ತಾ ಇದ್ದಾರೆ. ಸುಳಿವು ಇನ್ನೂ ಪತ್ತೆ ಆಗಿಲ್ಲ ಯಾರು ಅನ್ನುವಂತಹ ನಿಟ್ಟಿನಲ್ಲಿ ಹೊಸಕೋಟೆ, ತಮಿಳುನಾಡು ಭಾಗದಲ್ಲಿ ತೀವ್ರ ಶೋಧ ಕಾರ್ಯ, ಹುಡುಕಾಟ ಎಲ್ಲವೂ ಕೂಡ ನಡೀತಾ ಇದೆ. ಸುಮಾರು 50ಕ್ಕೂ ಹೆಚ್ಚು ಪೊಲೀಸರು ಈಗ ಟೀಮ್ ಮಾಡಿಕೊಂಡು ಶೋಧ ಕಾರ್ಯವನ್ನ ನಡೆಸ್ತಾ ಇರೋದು ಒಂದು ಕಡೆ. ಮತ್ತೊಂದು ಕಡೆಯಲ್ಲಿ ವಿಚಾರಣೆ, ಅಲ್ಲೂ ಕೂಡ 20ಕ್ಕೂ ಹೆಚ್ಚು ಜನರನ್ನ ವಿಚಾರಣೆ ನಡೆಸಿದ್ದಾರೆ. ಸಿಎಂಎಸ್ ಸಿಬ್ಬಂದಿ ಆಗಿರಬಹುದು, ಈ ಹಿಂದೆ ಬಿಟ್ಟಂತವರು, ಮತ್ತೆ ಸೇರ್ಕೊಂಡಂತವರು, ಭದ್ರತಾ ಸಿಬ್ಬಂದಿ, ಅದರ ಜೊತೆಗೆ ಇನ್ನಿತರ ಸಿಬ್ಬಂದಿ, ಅವರೆಲ್ಲರನ್ನೂ ಕೂಡ ವಿಚಾರಣೆ ನಡೆಸ್ತಾ ಇದ್ದಾರೆ.
ಪೊಲೀಸರಿಗೆ ಇಡೀ ಬೆಂಗಳೂರನ್ನೇ ಬೆಚ್ಚಿ ಬೀಳಿಸಿರೋದು ಈ ರಾಬರ್ಸ್ ಸ್ಟೋರಿ. 7 ನಿಮಿಷದಲ್ಲಿ ಬರೋಬ್ಬರಿ 7 ಕೋಟಿ ದೋಚಿದ್ದಾರೆ. ಯಾರಿವರು? ಇವರ ಬ್ಯಾಕ್ ಗ್ರೌಂಡ್ ಏನು? ಪ್ರೊಫೆಷನಲ್ ರಾಬರ್ಸಾ ಅಥವಾ ಇದೇ ರಾಜ್ಯದವರ, ಪಕ್ಕದ ರಾಜ್ಯದವರ, ಯಾರು ಅನ್ನುವಂತಹ ನಿಟ್ಟಿನಲ್ಲಿ ಸಾಕಷ್ಟು ತನಿಖೆಗಳು ನಡೀತಾ ಇದೆ. ಟ್ವಿಸ್ಟ್ ಮೇಲೆ ಟ್ವಿಸ್ಟ್ ಕೂಡ ಸಿಗ್ತಾ ಇದೆ. ಸಿಲಿಕಾನ್ ಸಿಟಿ ಪೊಲೀಸರಿಗೆ ದರೋಡೆ ಕೇಸ್ ಈಗ ಸವಾಲಾಗಿದೆ. 50ಕ್ಕೂ ಹೆಚ್ಚು ಪೊಲೀಸರು ಈಗ ಶೋಧ ಕಾರ್ಯವನ್ನ ನಡೆಸ್ತಾ ಇದ್ದಾರೆ. ಇಲ್ಲಿವರೆಗೂ ಕೂಡ 20ಕ್ಕೂ ಹೆಚ್ಚು ಜನರ ವಿಚಾರಣೆ ನಡೆದಿದೆ. ಬ್ಯಾಂಕ್ ಸಿಬ್ಬಂದಿ ಆಗಿರಬಹುದು, ಸಿಎಂಎಸ್ ಸಿಬ್ಬಂದಿಗಳಾಗಿರಬಹುದು, ಅವರನ್ನ ತೀವ್ರವಾಗಿ ರಾತ್ರಿ ಎಲ್ಲ ವಿಚಾರಣೆ ನಡೆಸಿದ್ದಾರೆ. ಈ ಘಟನೆಯ ಟೈಮ್ ಲೈನ್ ಮ್ಯಾಚ್ ಮಾಡಿ ಪ್ರಶ್ನೆ ಕೇಳ್ತಾ ಇದ್ದಾರೆ ಪೊಲೀಸರು. ವಿಚಾರಣೆ ಸಂದರ್ಭದಲ್ಲಿ ರಾಬರಿ ಬಗ್ಗೆ ನಮ್ಗೆ ಯಾವುದೇ ಮಾಹಿತಿ ಇಲ್ಲ ಅಂತ ಈ ಸಿಬ್ಬಂದಿ ಹೇಳ್ಕೊಳ್ತಾ ಇದ್ದಾರೆ. ಸುಳಿವು ಇನ್ನೂ ಪತ್ತೆ ಆಗಿಲ್ಲ ಯಾರು ಅನ್ನುವಂತಹ ನಿಟ್ಟಿನಲ್ಲಿ ಹೊಸಕೋಟೆ, ತಮಿಳುನಾಡು ಭಾಗದಲ್ಲಿ ತೀವ್ರ ಶೋಧ ಕಾರ್ಯ, ಹುಡುಕಾಟ ಎಲ್ಲವೂ ಕೂಡ ನಡೀತಾ ಇದೆ. ಸುಮಾರು 50ಕ್ಕೂ ಹೆಚ್ಚು ಪೊಲೀಸರು ಈಗ ಟೀಮ್ ಮಾಡಿಕೊಂಡು ಶೋಧ ಕಾರ್ಯವನ್ನ ನಡೆಸ್ತಾ ಇರೋದು ಒಂದು ಕಡೆ. ಮತ್ತೊಂದು ಕಡೆಯಲ್ಲಿ ವಿಚಾರಣೆ, ಅಲ್ಲೂ ಕೂಡ 20ಕ್ಕೂ ಹೆಚ್ಚು ಜನರನ್ನ ವಿಚಾರಣೆ ನಡೆಸಿದ್ದಾರೆ. ಸಿಎಂಎಸ್ ಸಿಬ್ಬಂದಿ ಆಗಿರಬಹುದು, ಈ ಹಿಂದೆ ಬಿಟ್ಟಂತವರು, ಮತ್ತೆ ಸೇರ್ಕೊಂಡಂತವರು, ಭದ್ರತಾ ಸಿಬ್ಬಂದಿ, ಅದರ ಜೊತೆಗೆ ಇನ್ನಿತರ ಸಿಬ್ಬಂದಿ, ಅವರೆಲ್ಲರನ್ನೂ ಕೂಡ ವಿಚಾರಣೆ ನಡೆಸ್ತಾ ಇದ್ದಾರೆ. ಪೊಲೀಸರಿಗೆ ಇಡೀ ಬೆಂಗಳೂರನ್ನೇ ಬೆಚ್ಚಿ ಬೀಳಿಸಿರೋದು ಈ ರಾಬರ್ಸ್ ಸ್ಟೋರಿ. 7 ನಿಮಿಷದಲ್ಲಿ ಬರೋಬ್ಬರಿ 7 ಕೋಟಿ ದೋಚಿದ್ದಾರೆ. ಯಾರಿವರು? ಇವರ ಬ್ಯಾಕ್ ಗ್ರೌಂಡ್ ಏನು? ಪ್ರೊಫೆಷನಲ್ ರಾಬರ್ಸಾ ಅಥವಾ ಇದೇ ರಾಜ್ಯದವರ, ಪಕ್ಕದ ರಾಜ್ಯದವರ, ಯಾರು ಅನ್ನುವಂತಹ ನಿಟ್ಟಿನಲ್ಲಿ ಸಾಕಷ್ಟು ತನಿಖೆಗಳು ನಡೀತಾ ಇದೆ. ಟ್ವಿಸ್ಟ್ ಮೇಲೆ ಟ್ವಿಸ್ಟ್ ಕೂಡ ಸಿಗ್ತಾ ಇದೆ. ಸಿಲಿಕಾನ್ ಸಿಟಿ ಪೊಲೀಸರಿಗೆ ದರೋಡೆ ಕೇಸ್ ಈಗ ಸವಾಲಾಗಿದೆ. 50ಕ್ಕೂ ಹೆಚ್ಚು ಪೊಲೀಸರು ಈಗ ಶೋಧ ಕಾರ್ಯವನ್ನ ನಡೆಸ್ತಾ ಇದ್ದಾರೆ. ಇಲ್ಲಿವರೆಗೂ ಕೂಡ 20ಕ್ಕೂ ಹೆಚ್ಚು ಜನರ ವಿಚಾರಣೆ ನಡೆದಿದೆ. ಬ್ಯಾಂಕ್ ಸಿಬ್ಬಂದಿ ಆಗಿರಬಹುದು, ಸಿಎಂಎಸ್ ಸಿಬ್ಬಂದಿಗಳಾಗಿರಬಹುದು, ಅವರನ್ನ ತೀವ್ರವಾಗಿ ರಾತ್ರಿ ಎಲ್ಲ ವಿಚಾರಣೆ ನಡೆಸಿದ್ದಾರೆ. ಈ ಘಟನೆಯ ಟೈಮ್ ಲೈನ್ ಮ್ಯಾಚ್ ಮಾಡಿ ಪ್ರಶ್ನೆ ಕೇಳ್ತಾ ಇದ್ದಾರೆ ಪೊಲೀಸರು. ವಿಚಾರಣೆ ಸಂದರ್ಭದಲ್ಲಿ ರಾಬರಿ ಬಗ್ಗೆ ನಮ್ಗೆ ಯಾವುದೇ ಮಾಹಿತಿ ಇಲ್ಲ ಅಂತ ಈ ಸಿಬ್ಬಂದಿ ಹೇಳ್ಕೊಳ್ತಾ ಇದ್ದಾರೆ. ಸುಳಿವು ಇನ್ನೂ ಪತ್ತೆ ಆಗಿಲ್ಲ ಯಾರು ಅನ್ನುವಂತಹ ನಿಟ್ಟಿನಲ್ಲಿ ಹೊಸಕೋಟೆ, ತಮಿಳುನಾಡು ಭಾಗದಲ್ಲಿ ತೀವ್ರ ಶೋಧ ಕಾರ್ಯ, ಹುಡುಕಾಟ ಎಲ್ಲವೂ ಕೂಡ ನಡೀತಾ ಇದೆ. ಸುಮಾರು 50ಕ್ಕೂ ಹೆಚ್ಚು ಪೊಲೀಸರು ಈಗ ಟೀಮ್ ಮಾಡಿಕೊಂಡು ಶೋಧ ಕಾರ್ಯವನ್ನ ನಡೆಸ್ತಾ ಇರೋದು ಒಂದು ಕಡೆ. ಮತ್ತೊಂದು ಕಡೆಯಲ್ಲಿ ವಿಚಾರಣೆ, ಅಲ್ಲೂ ಕೂಡ 20ಕ್ಕೂ ಹೆಚ್ಚು ಜನರನ್ನ ವಿಚಾರಣೆ ನಡೆಸಿದ್ದಾರೆ. ಸಿಎಂಎಸ್ ಸಿಬ್ಬಂದಿ ಆಗಿರಬಹುದು, ಈ ಹಿಂದೆ ಬಿಟ್ಟಂತವರು, ಮತ್ತೆ ಸೇರ್ಕೊಂಡಂತವರು, ಭದ್ರತಾ ಸಿಬ್ಬಂದಿ, ಅದರ ಜೊತೆಗೆ ಇನ್ನಿತರ ಸಿಬ್ಬಂದಿ, ಅವರೆಲ್ಲರನ್ನೂ ಕೂಡ ವಿಚಾರಣೆ ನಡೆಸ್ತಾ ಇದ್ದಾರೆ. ಪೊಲೀಸರಿಗೆ ಇಡೀ ಬೆಂಗಳೂರನ್ನೇ ಬೆಚ್ಚಿ ಬೀಳಿಸಿರೋದು ಈ ರಾಬರ್ಸ್ ಸ್ಟೋರಿ. 7 ನಿಮಿಷದಲ್ಲಿ ಬರೋಬ್ಬರಿ 7 ಕೋಟಿ ದೋಚಿದ್ದಾರೆ. ಯಾರಿವರು? ಇವರ ಬ್ಯಾಕ್ ಗ್ರೌಂಡ್ ಏನು? ಪ್ರೊಫೆಷನಲ್ ರಾಬರ್ಸಾ ಅಥವಾ ಇದೇ ರಾಜ್ಯದವರ, ಪಕ್ಕದ ರಾಜ್ಯದವರ, ಯಾರು ಅನ್ನುವಂತಹ ನಿಟ್ಟಿನಲ್ಲಿ ಸಾಕಷ್ಟು ತನಿಖೆಗಳು ನಡೀತಾ ಇದೆ. ಟ್ವಿಸ್ಟ್ ಮೇಲೆ ಟ್ವಿಸ್ಟ್ ಕೂಡ ಸಿಗ್ತಾ ಇದೆ. ಸಿಲಿಕಾನ್ ಸಿಟಿ ಪೊಲೀಸರಿಗೆ ದರೋಡೆ ಕೇಸ್ ಈಗ ಸವಾಲಾಗಿದೆ. 50ಕ್ಕೂ ಹೆಚ್ಚು ಪೊಲೀಸರು ಈಗ ಶೋಧ ಕಾರ್ಯವನ್ನ ನಡೆಸ್ತಾ ಇದ್ದಾರೆ. ಇಲ್ಲಿವರೆಗೂ ಕೂಡ 20ಕ್ಕೂ ಹೆಚ್ಚು ಜನರ ವಿಚಾರಣೆ ನಡೆದಿದೆ. ಬ್ಯಾಂಕ್ ಸಿಬ್ಬಂದಿ ಆಗಿರಬಹುದು, ಸಿಎಂಎಸ್ ಸಿಬ್ಬಂದಿಗಳಾಗಿರಬಹುದು, ಅವರನ್ನ ತೀವ್ರವಾಗಿ ರಾತ್ರಿ ಎಲ್ಲ ವಿಚಾರಣೆ ನಡೆಸಿದ್ದಾರೆ. ಈ ಘಟನೆಯ ಟೈಮ್ ಲೈನ್ ಮ್ಯಾಚ್ ಮಾಡಿ ಪ್ರಶ್ನೆ ಕೇಳ್ತಾ ಇದ್ದಾರೆ ಪೊಲೀಸರು. ವಿಚಾರಣೆ ಸಂದರ್ಭದಲ್ಲಿ ರಾಬರಿ ಬಗ್ಗೆ ನಮ್ಗೆ ಯಾವುದೇ ಮಾಹಿತಿ ಇಲ್ಲ ಅಂತ ಈ ಸಿಬ್ಬಂದಿ ಹೇಳ್ಕೊಳ್ತಾ ಇದ್ದಾರೆ. ಸುಳಿವು ಇನ್ನೂ ಪತ್ತೆ ಆಗಿಲ್ಲ ಯಾರು ಅನ್ನುವಂತಹ ನಿಟ್ಟಿನಲ್ಲಿ ಹೊಸಕೋಟೆ, ತಮಿಳುನಾಡು ಭಾಗದಲ್ಲಿ ತೀವ್ರ ಶೋಧ ಕಾರ್ಯ, ಹುಡುಕಾಟ ಎಲ್ಲವೂ ಕೂಡ ನಡೀತಾ ಇದೆ. ಸುಮಾರು 50ಕ್ಕೂ ಹೆಚ್ಚು ಪೊಲೀಸರು ಈಗ ಟೀಮ್ ಮಾಡಿಕೊಂಡು ಶೋಧ ಕಾರ್ಯವನ್ನ ನಡೆಸ್ತಾ ಇರೋದು ಒಂದು ಕಡೆ. ಮತ್ತೊಂದು ಕಡೆಯಲ್ಲಿ ವಿಚಾರಣೆ, ಅಲ್ಲೂ ಕೂಡ 20ಕ್ಕೂ ಹೆಚ್ಚು ಜನರನ್ನ ವಿಚಾರಣೆ ನಡೆಸಿದ್ದಾರೆ. ಸಿಎಂಎಸ್ ಸಿಬ್ಬಂದಿ ಆಗಿರಬಹುದು, ಈ ಹಿಂದೆ ಬಿಟ್ಟಂತವರು, ಮತ್ತೆ ಸೇರ್ಕೊಂಡಂತವರು, ಭದ್ರತಾ ಸಿಬ್ಬಂದಿ, ಅದರ ಜೊತೆಗೆ ಇನ್ನಿತರ ಸಿಬ್ಬಂದಿ, ಅವರೆಲ್ಲರನ್ನೂ ಕೂಡ ವಿಚಾರಣೆ ನಡೆಸ್ತಾ ಇದ್ದಾರೆ.
ಪೊಲೀಸರಿಗೆ